ಜೆಡಿಎಸ್ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಜನತಾ ಸಮಾವೇಶ ಹಾಗೂ ಬೆಳ್ಳಿ ಹಬ್ಬದ ಸಂಭ್ರಮದ ಸಮಾವೇಶಕ್ಕೆ ಸ್ವಾಗತ ಕೋರುವವರು ಶ್ರೀ ಟಿಎನ್ ಜವರಾಯಗೌಡರು ವಿಧಾನ ಪರಿಷತ್ ಸದಸ್ಯರು, ಸ್ಥಳ ಕೊಮ್ಮಘಟ್ಟ ನೈಸ್ ಗ್ರೌಂಡ್, ಕೆಂಗೇರಿ, ಬೆಂಗಳೂರು. ಹೊಸದಾಗಿ ಟಿವಿಗೆ ಪಾರ್ಟಿಯನ್ನ ಹುಟ್ಟುಹಾಕಿ ತಮಿಳುನಾಡಿನಲ್ಲಿ ಸಂಚಲನವನ್ನ ಮೂಡಿಸ್ತಾ ಇರುವಂತಹ ಜನಪ್ರಿಯ ನಟ ದಳಪತಿ ವಿಜಯ್ ಅವರಿಗೆ ಮೆಚುರಿಟಿನೇ ಇಲ್ಲ ಅಂತ ಕರ್ನಾಟಕದ ಡಿಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂತಹ ಡಿಕೆ ಶಿವಕುಮಾರ್ ಅವರು ಕುಟುಕಿದ್ದಾರೆ. ತಮಿಳುನಾಡಿನ ಚೆನ್ನೈ ನಗರದಲ್ಲಿ ತಮಿಳುನಾಡು ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಡಿಕೆ ಶಿವಕುಮಾರ್ ಪ್ರಣಾಳಿಕೆ ಬಿಡುಗಡೆ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ್ದಾರೆ. ಟಿವಿಗೆ ಇದೇ ಮೊದಲ ಬಾರಿಗೆ ಚುನಾವಣಾ ರಾಜಕೀಯಕ್ಕೆ ಇಳಿದಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಸಂಸ್ಥಾಪಕ ವಿಜಯ್ ಅವರ ಪಾರ್ಟಿಯ ಪ್ರಚಾರಕ್ಕೆ ಜನಸ್ಪಂದನೆ ಚೆನ್ನಾಗಿ ವ್ಯಕ್ತವಾಗ್ತಾ ಇದೆ. ಆದರೆ ಇದ್ಯಾವ ರೀತಿಯಲ್ಲಿ ಮತವಾಗಿ ಪರಿವರ್ತನೆಯಾಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ವಿಜಯ್ ಪ್ರಬುದ್ಧತೆ ಇಲ್ಲದಂತಹ ವ್ಯಕ್ತಿ, ರಾಜಕೀಯದಲ್ಲಿ ಅವರಿಗೆ ಮೆಚುರಿಟಿ ಸಾಲದು, ಅವರು ತಮಿಳುನಾಡು ಕಾಂಗ್ರೆಸ್ ಬೆಂಬಲ ಸಿಗಬಹುದು ಎನ್ನುವ ಭ್ರಮೆಯಲ್ಲಿದ್ದಾರೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಟಿವಿಕೆ ಪಾರ್ಟಿ ಜೊತೆಗಿಲ್ಲ. ನಮ್ಮ ಪಾರ್ಟಿ ಏನಿದ್ರು ಎಂಕೆ ಸ್ಟಾಲಿನ್ ಅವರ ಡಿಎಂಕೆ ಪಾರ್ಟಿಯ ಜೊತೆಗೆ ಇರುತ್ತೆ ಹೊರತು ಬೇರೆ ಯಾವ ಪಾರ್ಟಿಯ ಜೊತೆಗೂ ಇರೋದಿಲ್ಲ. ಇನ್ನು ಕಾರ್ತಿ ಚಿದಂಬರಂ ಹಾಗೂ ಅವರ ತಂಡ ತಮಿಳುನಾಡಿನ ಮೂಲೆ ಮೂಲೆಯಲ್ಲೂ ಸಂಚರಿಸಿ ಎಲ್ಲ ವರ್ಗದ ಜನರನ್ನ ಭೇಟಿ ಮಾಡಿ ಜನರ ಭಾವನೆ ಅರಿತು ಈ ಪ್ರಣಾಳಿಕೆಯನ್ನು ರೂಪಿಸಿದ್ದಾರೆ. ಮಹಿಳೆಯರನ್ನ ಸಬಲರನ್ನಾಗಿ ಮಾಡಬೇಕು. ಮಹಿಳೆ ಶಕ್ತಿಶಾಲಿಯಾದ್ರೆ ಕುಟುಂಬ ಶಕ್ತಿಶಾಲಿಯಾಗತ್ತೆ, ಕುಟುಂಬ ಶಕ್ತಿಶಾಲಿಯಾದ್ರೆ ಸಮಾಜ ಬಲಿಷ್ಠವಾಗತ್ತೆ. ಇದಕ್ಕಾಗಿ ಮಹಿಳೆಯರಿಗೆ ಮಾಸಿಕ 2,000 ರೂಪಾಯಿ ನೀಡೋಕೆ ತೀರ್ಮಾನಿಸಲಾಗಿದೆ. ನೇರ ಹಣ ವರ್ಗಾವಣೆ ಮೂಲಕ ಮಧ್ಯವರ್ತಿಗಳಿಲ್ಲದೆ ಫಲಾನುಭವಿಗಳಿಗೆ ಹಣ ತಲುಪಿಸಲಾಗುವುದು ಅಂತ ಹೇಳಿದ್ದಾರೆ. ಇನ್ನು ಇದೇ ವೇಳೆ ಹೊಸ ಅಭ್ಯರ್ಥಿಗಳ ಬಗ್ಗೆ ಕೂಡ ಮಾತನಾಡಿದಂತಹ ಡಿಕೆಶಿ, ಸ್ಟಾಲಿನ್ ಅವರನ್ನ ನಿಮ್ಮ ಮಡಿಲಿಗೆ ಹಾಕಿದ್ದಾರೆ. ಈಗ ನೀವು ಅವರಿಗೆ ಹರಿಸಿ ಮತ ಹಾಕಿ ಬೆಂಬಲಿಸಿ. ನಮ್ಮ ಮೈತ್ರಿಕೂಟದಲ್ಲಿ ಎಲ್ಲರೂ ಒಗ್ಗಟ್ಟಾಗಿದ್ದು ಈಗ ನಮ್ಮ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸಬೇಕು. ಆ ಮೂಲಕ ಡಿಎಂಕೆ ನೇತೃತ್ವದ ನಮ್ಮ ಮೈತ್ರಿಕೂಟ ಮತ್ತೆ ಗೆದ್ದು ನಿಮ್ಮ ಸೇವೆ, ದೇಶದ ಪ್ರಗತಿಗೆ ಕೆಲಸವನ್ನ ಮಾಡಲಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದರು.